Hey guys, welcome to Vedant ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆಗೆ ಸಂಬಂಧಿಸಿದ ಹಾಗೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಈ ಪುಸ್ತಕವನ್ನು ಖರೀದಿ ಮಾಡಿ ನಿಮ್ಮ ಮುಂಬರುವಂತಹ PSI ಪರೀಕ್ಷೆಗೆ ಅಂದರೆ 402 ಪರೀಕ್ಷೆಗೆ ಇನ್ನಷ್ಟು ಉತ್ತಮ ರೀತಿಯಲ್ಲಿ ತಯಾರಿಯನ್ನು ನಡೆಸ್ಕೊಳ್ಳಿ. ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನು ಕಳಿಸ್ಕೊಡಿ. ನಾನು ನಿಮಗೆ ಪುಸ್ತಕವನ್ನು ಇಂಡಿಯಾ ಪೋಸ್ಟ್ ಮುಖಾಂತರ ತಲುಪಿಸ್ತೀನಿ. ಇವತ್ತಿನ ನಮ್ಮ ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಪ್ರಶ್ನೆ ಈ ರೀತಿಯಲ್ಲಿದೆ. ಓಕೆ, ನೋಡೋಣ ಬನ್ನಿ ಯಾವ ರೀತಿ ಈ ಪ್ರಶ್ನೆಯನ್ನ ಅಂದ್ರೆ ಕನ್ನಡದ ಒಂದು ಪ್ಯಾರಾಗ್ರಾಫ್ ಅನ್ನ ಇಂಗ್ಲಿಷ್ ಭಾಷೆಗೆ ನಾವು ಭಾಷಾಂತರ ಮಾಡ್ತೀವಿ ಅಂತ. ಓದೋಣ ಏನಿದೆ ಅಂತ. ಮೊದಲಿಗೆ, ಜಾಗತಿಕ ತಾಪಮಾನ ಏರಿಕೆಯ ಪರಿಣಾಮವು ಈ ದಶಕದಲ್ಲಿ ವ್ಯಾಪಕವಾಗಿ ಕಂಡುಬರುತ್ತದೆ. ಹಿಮನದಿ ಹಿಮ್ಮೆಟ್ಟುವಿಕೆ ಮತ್ತು ಆರ್ಕ್ಟಿಕ್ ಕುಗ್ಗುವಿಕೆ ಎರಡು ಸಾಮಾನ್ಯ ವಿದ್ಯಮಾನಗಳಾಗಿವೆ. ಹಿಮನದಿಗಳು ವೇಗವಾಗಿ ಕರಗುತ್ತಿವೆ. ಇವು ಹವಾಮಾನ ಬದಲಾವಣೆಯ ಶುದ್ಧ ಉದಾಹರಣೆಗಳಾಗಿವೆ. ಜಾಗತಿಕ ತಾಪಮಾನ ಏರಿಕೆಯ ಮತ್ತೊಂದು ಗಮನಾರ್ಹ ಪರಿಣಾಮವೆಂದರೆ ಸಮುದ್ರ ಮಟ್ಟ ಏರಿಕೆ. ಇದರಿಂದ ಸಮುದ್ರ ಮಟ್ಟ ಏರಿಕೆಯಾಗಿ ತಗ್ಗು ಪ್ರದೇಶಗಳಲ್ಲಿ ಪ್ರವಾಹ ಉಂಟಾಗುತ್ತಿದೆ. ಅನೇಕ ದೇಶಗಳಲ್ಲಿ ಹವಾಮಾನ ವೈಪರೀತ್ಯಗಳು ಕಂಡುಬರುತ್ತವೆ. ಅಕಾಲಿಕ ಮಳೆ, ವಿಪರೀತ ಶಾಖ ಮತ್ತು ಚಳಿ, ಕಾಡ್ಗಿಚ್ಚು ಮತ್ತು ಇತರವುಗಳು ಪ್ರತಿ ವರ್ಷ ಸಾಮಾನ್ಯವಾಗಿದೆ ಮತ್ತು ಈ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿದೆ. ಇದು ನಿಜವಾಗಿಯೂ ಪರಿಸರ ವ್ಯವಸ್ಥೆಯನ್ನು ಅಸಮತೋಲನಗೊಳಿಸುತ್ತದೆ. ನೋಡಿ, ಹೀಗಿದೆ. ಒಂದ್ ವೇಳೆ ನೀವೇನಾದ್ರೂ ನಾನು ಟ್ರಾನ್ಸ್ಲೇಷನ್ ಮಾಡೋ ಮುನ್ನ ನೀವು ಟ್ರೈ ಮಾಡ್ತೀರನ್ನೋ ಹಂಗಿದ್ರೆ ವಿಡಿಯೋನ ಪಾಸ್ ಮಾಡಿ ಪ್ರಯತ್ನ ಮಾಡಿ, ಅಥವಾ ಇದರ ಸ್ಕ್ರೀನ್ಶಾಟ್ ಅನ್ನ ತಗೊಂಡು ನೀವು ಟ್ರೈ ಮಾಡಬಹುದು. ನಾನು ಮೊದಲನೇ ವಾಕ್ಯವನ್ನ ತಗೊಳ್ತಾ ಇದ್ದೀನಿ. ಜಾಗತಿಕ ತಾಪಮಾನ ಅಂತ ಹೇಳಿದ್ದಾರೆ. ಇದನ್ನ ಗ್ಲೋಬಲ್ ವಾರ್ಮಿಂಗ್ ಅಂತ ತಗೊಳ್ಬಹುದು. ದೆನ್ ಏರಿಕೆ ಅನ್ನೋದನ್ನ ಇನ್ಕ್ರೀಸ್ ಅಂತ ಹೇಳಬಹುದು, ರೈಸ್ ಅಂತ ಕೂಡ ಹೇಳಬಹುದು. ಓಕೆನಾ? ಸೊ ನಾನಿಲ್ಲಿ ರೈಸ್ ಅಂತ ತಗೊಳ್ತಾ ಇದ್ದೀನಿ. ಪರಿಣಾಮ ಅಂತ ಹೇಳಿದ್ದಾರೆ. ಪರಿಣಾಮ ಎಫೆಕ್ಟ್. ದಿಸ್ ದಶಕದಲ್ಲಿ, ದಶಕ ಅಂತಂದ್ರೆ ಡಿಕೇಡ್ ಅಂತ ಹೇಳ್ತೀವಿ, ದಲ್ಲಿ ಅಂತ ಕೊಟ್ಟಿದ್ದಾರಲ್ವಾ, ಇನ್ನಂತ ತಗೊಳ್ಬಹುದು. ವ್ಯಾಪಕವಾಗಿ ಅಂತ ಹೇಳಿದ್ದಾರೆ, ವೈಡ್ಲಿ ಅಂತ ತಗೊಳ್ಬಹುದು. ಕಂಡು ಬರುತ್ತದೆ, ಸೀನ್. ಓಕೆ, ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಮುಗೀತು. ಏನ್ ಹೇಳ್ತಾ ಇದ್ದಾರೆ ಅಂತ ಈಗ ನಾವು ಅರ್ಥ ಮಾಡ್ಕೊಳ್ಳೋಣ. ನಾವಿಲ್ಲಿ ಮಾತಾಡ್ತಾ ಇರೋದು ಗ್ಲೋಬಲ್ ವಾರ್ಮಿಂಗ್ ನ ಎಫೆಕ್ಟ್ ನ ಬಗ್ಗೆ. ಹೆಂಗದು ಜಾಸ್ತಿ ಆಗ್ತಿದೆ, ಯಾವಾಗ ಜಾಸ್ತಿ ಆಗ್ತಿದೆ, ಹೇಗೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ದಾರೆ. ಇಲ್ಲಿ ನಾನೇನಾದ್ರೂ ಸಬ್ಜೆಕ್ಟ್ ಅನ್ನ ಗ್ಲೋಬಲ್ ವಾರ್ಮಿಂಗ್ ಅಂತ ತಗೊಳ್ಬಹುದಾ? ಇದನ್ನ ಇಷ್ಟೇ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದ್ರೆ ಇಲ್ಲಿ ಮಾತಾಡ್ತಾ ಇರೋದು ಇದರ ಪರಿಣಾಮದ ಬಗ್ಗೆ. ಸೊ ಹಾಗಾಗಿ ಗ್ಲೋಬಲ್ ವಾರ್ಮಿಂಗ್ ಇದನ್ನ ತಗೊಳ್ಳೋದಕ್ಕೂ ಮುನ್ನ ಈ ರೀತಿಯಲ್ಲಿ ಬರಿಬೇಕು. ಆನ್ ಎಫೆಕ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಯಾವುದರ ಬಗ್ಗೆ ಮಾತಾಡ್ತಾ ಇದ್ವಿ? ಗ್ಲೋಬಲ್ ವಾರ್ಮಿಂಗ್. ಅದರ ವಿಷಯ ಏನು? ಎಫೆಕ್ಟಾ ಅಥವಾ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಇಟ್ ಕುಡ್ ಬಿ ಆಫ್ ಎನಿಥಿಂಗ್. ಇಲ್ಲಿ ಎಫೆಕ್ಟ್ ನ ಬಗ್ಗೆ ಮಾತಾಡ್ತಾ ಇರೋ ಕಾರಣ ಫಸ್ಟ್ ಇದನ್ನ ಸಬ್ಜೆಕ್ಟ್ ಜೊತೆಲೆ ಈ ರೀತಿಯಲ್ಲಿ ತಗೊಳ್ಬೇಕು. ಸೊ ಇಷ್ಟು ನಮ್ಮ ವಿಷಯವಾಯ್ತು. ಏನಾಗ್ತಿದೆ? ಆನ್ ಎಫೆಕ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಈಸ್ ಇನ್ಕ್ರೀಸಿಂಗ್ ಅಥವಾ ಈಸ್ ರೈಸಿಂಗ್ ವೈಡ್ಲಿ. ಈ ರೀತಿಯಲ್ಲಿ ತಗೊಳ್ಬೇಕು. ನೋಡಿ, ವ್ಯಾಪಕವಾಗಿ ಏರಿಕೆ ಆಗ್ತಾ ಇರೋದ್ರ ಬಗ್ಗೆ ಹೇಳಿದ್ದಾರೆ. ಅದನ್ನ ಬರ್ದಿದ್ದೀನಿ. ಈಸ್ ಇನ್ಕ್ರೀಸಿಂಗ್ ವೈಡ್ಲಿ. ಇದೇನಾಗ್ತಿದೆ? ನಮ್ಮೆಲ್ರಿಗೂ ಕೂಡ ಕಂಡು ಬರ್ತಾ ಇದೆ. ಈಸ್ ಇನ್ಕ್ರೀಸಿಂಗ್ ವೈಡ್ಲಿ. ಸೀನ್ ಯಾವಾಗ ನಾವು ನೋಡ್ತಾ ಇರೋದು ಅಥವಾ ನಮಗೆ ಕಂಡು ಬರ್ತಾ ಇರೋದು. ಇನ್ ದಿಸ್ ಅಂತ ತಗೊಳ್ಳೋಣ. ಇನ್ ದ ಬೇಡ, ತಪ್ಪಾಗುತ್ತೆ. ಯಾಕೆಂದ್ರೆ ಅವರು ಇ ಅಂತ ಕೊಟ್ಟಿದ್ದಾರಲ್ವಾ. ಇನ್ ದಿಸ್ ಡಿಕೇಡ್ ಈ ರೀತಿಯಲ್ಲಿ ತಗೊಳ್ಬೇಕು. ನೋಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಇಲ್ಲಿನ ವಿಷಯವೇನಾಯ್ತು? ಗ್ಲೋಬಲ್ ವಾರ್ಮಿಂಗ್. ಇದೇನಾಗ್ತಿದೆಯಂತೆ? ಹೆಚ್ಚಾಗ್ತಿದೆ. ಅದು ವ್ಯಾಪಕವಾಗಿ ಹೆಚ್ಚಾಗ್ತಿದೆ. ಇದು ನಮ್ಮ ವರ್ಬ್ ಆಯ್ತು.
ಎಲ್ಲಿ ಹೆಚ್ಚಾಗ್ತಿದೆ ಇಷ್ಟು ನಮ್ಮ ಆಬ್ಜೆಕ್ಟ್ ನಲ್ಲಿ ಬರುತ್ತೆ. ಈವನ್ ಸೀನ್ ಅನ್ನೋದು ಕೂಡ ನಾವು ವರ್ಬ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ವೈಡ್ಲಿ ಅನ್ನೋದು ವರ್ಬ್ ಆಗುತ್ತೆ, ಇನ್ಕ್ರೀಸಿಂಗ್, ರೈಸಿಂಗ್ ಇವೆಲ್ಲನೂ ಕೂಡ ಏನಾಗುತ್ತೆ ವರ್ಬ್ ಆಗುತ್ತೆ. ಬಟ್ ಯಾವ್ದನ್ನ ಯಾವ್ದ್ರ ಜೊತೆಯಲ್ಲಿ ತಗೊಳ್ಬೇಕು ಅನ್ನೋದು ಇಂಪಾರ್ಟೆಂಟ್, ಹಾಗೇನೆ ತಗೊಳ್ಬೇಕಾಗತ್ತೆ. ಸೊ ಇನ್ ದಿಸ್ ವೇ ಸಬ್ಜೆಕ್ಟ್, ವರ್ಬ್ ಮತ್ತೆ ಆಬ್ಜೆಕ್ಟ್ ಇದನ್ನ ಐಡೆಂಟಿಫೈ ಮಾಡಿ ವಾಕ್ಯ ರಚನೆಯನ್ನ ಮಾಡಿದೀನಿ. ಓಕೆನಾ, ಮುಂದಕ್ಕೆ ಹೋಗೋಣ. ಈ ರೀತಿಯಲ್ಲಿದೆ ನಮ್ಮ ಎರಡನೇ ವಾಕ್ಯ. ಹಿಮನದಿ ಅಂತ ಹೇಳಿದ್ದಾರೆ. ಹಿಮನದಿ ಅಂತಂದ್ರೆ ಗ್ಲೇಸಿಯರ್ ಅಂತ ಹೇಳ್ತೀವಿ. ಗೊತ್ತಿಲ್ಲ ಅಂತಂದ್ರೆ ಬರ್ಕೊಳ್ಳಿ, ಇಟ್ಸ್ ಇಂಪಾರ್ಟೆಂಟ್. ಹಿಮ್ಮೆಟ್ಟುವಿಕೆ ಹೀಗಂದ್ರೆ ರಿಟ್ರೀಟ್ ಅಂತ ಹೇಳ್ತೀವಿ. ಇದನ್ನು ಬರ್ಕೊಳ್ಳಿ, ಗೊತ್ತಿಲ್ಲ ಅಂದ್ರೆ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಅಂತಿದೆ, ಆ್ಯಂಡ್ ಅಂತ ತಗೊಳ್ಳೋಣ. ಆರ್ಕ್ಟಿಕ್ ಅಂತ ಕೊಟ್ಟಿದ್ದಾರೆ, ಇದು ಒಂದು ಜಾಗದ ಹೆಸರು, ಸೊ ಹಾಗಾಗಿ ಇದನ್ನ ಹೀಗೆ ತಗೊಳ್ತಾ ಇದ್ದೀನಿ. ಕುಗ್ಗುವಿಕೆ, ಕುಗ್ಗು ಅಂತಂದ್ರೆ ಶ್ರಿಂಕ್ ಅಥವಾ ಕಡಿಮೆ ಆಗೋದು ಅಂತ ಹೇಳ್ತೀವಲ್ಲ ಅದು. ಸೊ ಶ್ರಿಂಕ್ ಅಂತ ತಗೊಳ್ಬಹುದು, ಶ್ರಿಂಕೇಜ್ ಅಂತ ಕೂಡ ಬರಿಬಹುದು. 2 ಟು ಸಾಮಾನ್ಯ, ಕಾಮನ್ ಅಂತ ಹೇಳಬಹುದು, ಜನರಲ್ ಅಂತ ಹೇಳಬಹುದು, ಎನಿಥಿಂಗ್ ಇಸ್ ಓಕೆ. ಕಾಮನ್ ವಿದ್ಯಮಾನಗಳಾಗಿವೆ, ಫೆನಾಮಿನಾ ಅಥವಾ ಫೆನಾಮಿನನ್ ಅಂತ ಕೂಡ ತಗೊಳ್ಬಹುದು. ಓಕೆ ಫೈನ್. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. 2 ವಿಷಯ, ಒಂದು ಗ್ಲೇಸಿಯರ್ ರಿಟ್ರೀಟ್, ಮತ್ತೊಂದು ಆರ್ಕ್ಟಿಕ್ ಶ್ರಿಂಕೇಜ್. ಇವೆರಡು ಏನಾಗಿದೆ ಅಂತಂದ್ರೆ ಕಾಮನ್ ಫಿನಾಮಿನಾ ಆಗಿದೆ. ನೋಡಿ, ಆಗಿದೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲಿನ ವಿಷಯವೇ ಒಂದು ಸಂದರ್ಭವಾಗುತ್ತೆ. ಇದನ್ನ ಹೇಗೆ ಬರೆಯೋದು ಗಮನ ಇಟ್ಟು ನೋಡ್ಕೊಳ್ಳಿ. ಮೊದಲನೇದೇನು ಹೇಳಿದ್ದಾರೆ, ಗ್ಲೇಸಿಯರ್ ರಿಟ್ರೀಟ್ ಹಾಗೆ ತಗೊಂಡಿದ್ದೀನಿ. ಅಂಡ್ ಎರಡನೇದೇನಂತ ಹೇಳ್ತಾ ಇದ್ದಾರೆ, ಆರ್ಕ್ಟಿಕ್ ಶ್ರಿಂಕೇಜ್. ಸ್ಪೆಲ್ಲಿಂಗ್ಸ್ ಹುಷಾರಾಗಿ ಬರೆಯುವಾಗ. ಆರ್ the two common phenomena. ಹಾಗಾದ್ರೆ ಇದರಲ್ಲಿ ಸಬ್ಜೆಕ್ಟ್ ಏನು, ಆಬ್ಜೆಕ್ಟ್ ಏನು ಅಥವಾ ವರ್ಬ್ ಏನು ಹೇಳ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಈ ಒಂದು ಫಾರ್ಮುಲಾ ಬೇಸಿಸ್ ನ ಮೇಲೆ ವಾಕ್ಯ ರಚನೆ ಮಾಡಿದ್ದೀನಿ. ಮಾತಾಡ್ತಾ ಇರೋದು ಇದರ ಬಗ್ಗೆ, ಸೊ ಹಾಗಾಗಿ ಇದೇನಾಗುತ್ತೆ ಸಬ್ಜೆಕ್ಟ್ ಆಗುತ್ತೆ. ಇಲ್ಲಿನ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಎಲ್ಲ ಕೂಡ ಒಂದೇ, ಅದೇನು ಆರ್ ಅನ್ನೋದು ಇಲ್ಲಿನ ಕ್ರಿಯಾಪದ ಅಥವಾ ವರ್ಬ್. ಯಾಕಿದು ಆರ್ ನ ತಗೊಂಡಿರೋದು, ಇದು 2 ವಿಷಯವನ್ನ ಹೇಳುತ್ತೆ. ಒಂದ್ ಹೇಳೋದು ಏನು, ಬಹುವಚನ. ಇಲ್ಲಿ 2 ವಿಷಯಗಳು ಮಾತಾಡ್ತಾ ಇದ್ದೀವಿ, ಹಾಗಾಗಿ ಆರ್. 2ರಲ್ಲಿ ಒಂದಾಗಿದ್ದಿದ್ರೆ ಈಸ್ ಅಂತ ತಗೊಳ್ತಾ ಇದ್ದೆ. ಇನ್ನೊಂದು ವಿಷಯ ಏನು ಅಂತಂದ್ರೆ ಅದು ಏನು, ಕಾಮನ್ ಫಿನಾಮಿನಾ, ಆ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಸೊ ಹಾಗಾಗಿ ಯಾರ್ ಅನ್ನೋದು ಸಬ್ಜೆಕ್ಟ್ ಜೊತೆಲೂ ಲಿಂಕ್ ಇಟ್ಕೊಂಡಿದೆ, ಆಬ್ಜೆಕ್ಟ್ ಜೊತೆಲೂ ಕೂಡ ಲಿಂಕ್ ಇಟ್ಕೊಂಡಿದೆ. ಇವೆರಡು ಏನಂತೆ, 2 ಕಾಮನ್ ಫಿನಾಮಿನಾ. ಇದೇನಾಯ್ತು ಆಬ್ಜೆಕ್ಟ್. ನೋಡಿ, ಹೀಗೆ ಇಲ್ಲಿ ನಾನು ಸಬ್ಜೆಕ್ಟ್, ವರ್ಬ್ ಮತ್ತು ಆಬ್ಜೆಕ್ಟ್ ಅಂತ ಡಿವೈಡ್ ಮಾಡಿ ತಗೊಂಡಿದ್ದೀನಿ. ಓಕೆ ಕ್ಲಿಯರ್. ಮುಂದಕ್ಕೆ ಹೋಗೋಣ. ಈ ರೀತಿಯಲ್ಲಿದೆ 3ನೇ ವಾಕ್ಯ. ಹಿಮ ನದಿಗಳು, ಈಗಲಷ್ಟೇ ಬರೆದ್ವಿ ಗ್ಲೇಸಿಯರ್, ಬಟ್ ಇಲ್ಲಿ ಬಂದಾಗ ಗ್ಲೇಸಿಯರ್ಸ್ ಬಹುವಚನ. ವೇಗವಾಗಿ, ಫಾಸ್ಟ್ಲಿ ಅಂತ ತಗೊಳ್ಬಹುದು. ಕರಗುತ್ತಿವೆ, ಕರಗೋದು ಅಂತಂದ್ರೆ ಮೆಲ್ಟ್ ಅಥವಾ ಮೆಲ್ಟಿಂಗ್ ಅಂತ ಹೇಳ್ತೀವಿ. ಓಕೆ ಕಮ ನಾವು ತಗೊಳ್ಳೋಣ. ಇವು, ದೀಸ್, ಹವಾಮಾನ, ಕ್ಲೈಮೇಟ್, ಬದಲಾವಣೆ, ಚೇಂಜ್, ಶುದ್ಧ, ಕ್ಲಿಯರ್ ಅಂತ ತಗೊಳ್ಬಹುದು, ಪ್ಯೂರ್ ಅಂತ ಕೂಡ ತಗೊಳ್ಬಹುದು. ಉದಾಹರಣೆಗಳಾಗಿವೆ, ಎಕ್ಸಾಂಪಲ್ಸ್. ಓಕೆನಾ ಫೈನ್. ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಭಾಗ ಮುಗಿದಿದೆ. 2 ವಿಷಯ ಇದೆ. ಏನು ಅಂತಂದ್ರೆ ಮೊದಲನೇದು ಗ್ಲೇಸಿಯರ್ಸ್ ತುಂಬಾ ಫಾಸ್ಟ್ ಆಗಿ ಮೆಲ್ಟ್ ಆಗ್ತಾ ಇರೋದು ಒಂದು ವಿಷಯ. ಇನ್ನೊಂದು ವಿಷಯ ಏನು ಅಂತ ಅಂದ್ರೆ ಇವು ಪ್ಯೂರ್ ಎಕ್ಸಾಂಪಲ್ಸ್, ಕ್ಲಿಯರ್ ಎಕ್ಸಾಂಪಲ್ಸ್. ಯಾವುದಕ್ಕೆ ಅಂತಂದ್ರೆ ಕ್ಲೈಮೇಟ್ ಚೇಂಜ್ಗೆ. ಸೊ ಗ್ಲೇಸಿಯರ್ಸ್ ಅನ್ನೋದು ಇಲ್ಲಿನ ಮೇನ್ ಸಬ್ಜೆಕ್ಟ್ ಆಗಿರುತ್ತೆ. ಒಂದು ಮೆಲ್ಟಿಂಗ್, ಮತ್ತೊಂದು ಕ್ಲೈಮೇಟ್ ಚೇಂಜ್. ಇದೊಂದು ಎಕ್ಸಾಂಪಲ್. 2 ಕೂಡ ಸಪ್ರೇಟ್ ಆಗಿ ಬರಿಬೇಕು. ಇಲ್ಲಿನ ವಿಷಯವನ್ನ ಬರಿತಾ ಇದ್ದೀನಿ, ಗ್ಲೇಸಿಯರ್ಸ್. ಓಕೆ, ಈಗ ಬರ್ಕೊಂಡು ಹೋಗೋಣ. ಮೊದಲನೇದು ಏನಾಗ್ತದೆ, ವೇಗವಾಗಿ ಕರಗ್ತಾ ಇದೆ, ಆರ್. ನೋಡಿ, ಇಲ್ಲೂ ಕೂಡ ಆರ್ ನ ಬಳಕೆ ಆಗಿದೆ. ಯಾಕೆ, ಬಹುವಚನ. ಸೊ ಹಾಗಾಗಿ ಆರ್ ಮೆಲ್ಟಿಂಗ್ ಫಾಸ್ಟ್ಲಿ. ಹೇಗೆ ಮೆಲ್ಟ್ ಆಗ್ತಿದೆ, ಮೊದಲನೇದು ಮುಗಿತು. ಪಂಕ್ಚುಯೇಷನ್ ಇದೆ, ನಾನು ಕೂಡ ತಗೊಂಡಿದ್ದೀನಿ. ಆಮೇಲೆ ಏನ್ ಹೇಳ್ತಾ ಇದ್ದಾರೆ, ಇವು ಉದಾಹರಣೆ ಅಂತೆ, ಎಕ್ಸಾಂಪಲ್ ಅಂತೆ. ಯಾವುದಕ್ಕೆ, ಕ್ಲೈಮೇಟ್ ಚೇಂಜ್ಗೆ. ದಟ್ ಈಸ್ ಕ್ಲಿಯರ್ ಎಕ್ಸಾಂಪಲ್ ಅಂತ ಬೇರೆ ಮೆನ್ಷನ್ ಮಾಡಿದ್ದಾರೆ.
ಹಾಗಾಗಿ ಇದನ್ನ ತಗೊಳ್ಳುವಾಗ ಕಮ ಆದ್ಮೇಲೆ these are clear examples. These are clear examples ಯಾವುದಕ್ಕೆ? For climate change. ಹೀಗೆ ಬರಿಬೇಕು. ಹಾಗಾದ್ರೆ ಇದರಲ್ಲಿ ಸಬ್ಜೆಕ್ಟ್ ವರ್ಬ್ ಮತ್ತೆ ಆಬ್ಜೆಕ್ಟ್ ಏನೇನು ತೋರಿಸ್ತೀನಿ ನೋಡ್ಕೊಳ್ಳಿ. ಗ್ಲೇಸಿಯರ್ಸೇ ಸಬ್ಜೆಕ್ಟ್ ಆಗುತ್ತೆ. ಈ ವಿಷಯಕ್ಕೆ ಬಂದಾಗ ಅಂದ್ರೆ ಮೊದಲನೇ ಭಾಗ, ಇದನ್ನ ನಾನು 1 ಅಂತ ಮಾರ್ಕ್ ಮಾಡ್ತಾ ಇದ್ದೀನಿ. ಮೆಲ್ಟಿಂಗ್ ಅನ್ನೋದು ವರ್ಬ್ ಆಗುತ್ತೆ. ಹೇಗೆ ಮೆಲ್ಟ್ ಆಗ್ತಿದೆ ಅಂತ ನಮ್ಗೆ ಹೇಳ್ತಾ ಇದಾರಲ್ವಾ, ಸೊ ಇದು ಮುಂದುವರೆದ ಭಾಗ. ಎರಡನೇ ಭಾಗ ಬಂದು ಇದು. ಇಲ್ಲೇನಾಗುತ್ತೆ ಅಂತಂದ್ರೆ ಎಕ್ಸಾಂಪಲ್ ಅಥವಾ ಕ್ಲಿಯರ್ ಎಕ್ಸಾಂಪಲ್ ಅಂತ ಏನ್ ಕೊಟ್ಟಿದ್ದಾರೆ ಇದನ್ನ ವರ್ಬ್ ಅಂತ ಹೇಳಬಹುದು. ಯಾವುದಕ್ಕಿದು ಕ್ಲಿಯರ್ ಎಕ್ಸಾಂಪಲ್ ಅಂತ ಹೇಳ್ತಾ ಇದ್ದಾರೆ? ಕ್ಲೈಮೇಟ್ ಚೇಂಜ್. ಇದೇನಾಗುತ್ತೆ? ಆಬ್ಜೆಕ್ಟ್ ಆಗುತ್ತೆ. ಸೊ ಹೀಗೆ ಸಪರೇಟ್ ಆಗಿ ಮಾರ್ಕ್ ಮಾಡಿದ್ದೀನಿ. ಎರಡಕ್ಕೂ ಕೂಡ ಅಂದ್ರೆ ಈ ಎರಡು 1 ಮತ್ತೆ 2 ಇವೆರಡಕ್ಕೂ ಕೂಡ ಇರೋದು ಒಂದೇ ಸಬ್ಜೆಕ್ಟ್. ಅದೇನು ಅಂತಂದ್ರೆ ಗ್ಲೇಸಿಯರ್ಸ್. ಓಕೆನಾ? ಫೈನ್. ಮುಂದಕ್ಕೆ ಹೋಗೋಣ. ಈ ರೀತಿಯಲ್ಲಿದೆ ನಮ್ಮ ಮುಂದಿನ ವಾಕ್ಯ. ಜಾಗತಿಕ ತಾಪಮಾನ, ಗ್ಲೋಬಲ್ ವಾರ್ಮಿಂಗ್ ನಮಗೆ ಗೊತ್ತಿದೆ, ನಾವು ಬರೆಯೋದಿಲ್ಲ. ಏರಿಕೆಯ ಇನ್ಕ್ರೀಸ್, ರೈಸ್, ಎನಿಥಿಂಗ್ ಇಸ್ ಓಕೆ. ಮತ್ತೊಂದು ಅನದರ್, ಗಮನಾರ್ಹ, ಸಿಗ್ನಿಫಿಕೆಂಟ್ ಅಂತ ಬರಿಬಹುದು. ಪರಿಣಾಮವೆಂದರೆ ಅಂತ ಕೊಟ್ಟಿದ್ದಾರೆ. ಪರಿಣಾಮ ಅಂತಂದ್ರೆ ಎಫೆಕ್ಟ್. ಸಮುದ್ರ ಮಟ್ಟ ಏರಿಕೆ. ಸಮುದ್ರ ಸಿ, ಮಟ್ಟ ಲೆವೆಲ್, ಏರಿಕೆ ಇನ್ಕ್ರೀಸ್. ಫೈನ್. ಸೊ ಇಲ್ಲಿಗೆ ವೊಕ್ಯಾಬ್ಯುಲರಿ ಮುಗಿದಿದೆ. ಏನ್ ಹೇಳ್ತಾ ಇದ್ದಾರೆ? ಈ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗೋದಕ್ಕೆ, ಇನ್ಕ್ರೀಸ್ ಆಗೋದಕ್ಕೆ ಅನದರ್ ಸಿಗ್ನಿಫಿಕೆಂಟ್ ಎಫೆಕ್ಟ್ ಏನಂತ ಅಂದ್ರೆ ಸಿ ಲೆವೆಲ್ ಇನ್ಕ್ರೀಸ್. ಸೊ ಸಿ ಲೆವೆಲ್ ಇನ್ಕ್ರೀಸ್ ಆಗ್ತಾ ಇರುವಂತಹ ಒಂದು ಕಾರಣದಿಂದ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಇನ್ನಷ್ಟು ಹೆಚ್ಚಾಗ್ತಾ ಇದೆ. ಹೇಗೆ ಬರೆಯೋದು ನೋಡ್ಕೊಳ್ಳಿ. ದ ಸಿ ಲೆವೆಲ್ ರೈಸ್ ಅಥವಾ ಇನ್ಕ್ರೀಸ್, ದ ಸಿ ಲೆವೆಲ್ ಇನ್ಕ್ರೀಸ್ ಈಸ್ ಅನದರ್ ಸಿಗ್ನಿಫಿಕೆಂಟ್, ಮತ್ತೊಂದು ಗಮನಾರ್ಹ ಪರಿಣಾಮ. ಅನದರ್ ಸಿಗ್ನಿಫಿಕೆಂಟ್ ಎಫೆಕ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಇನ್ಕ್ರೀಸ್. ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಎಸ್, ಇಲ್ಲಿಗೆ ವಾಕ್ಯ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ ನೋಡೋಣ. ಇಲ್ಲಿ ನಾವು ಮಾತಾಡಿದ್ದು ಸಿ ಲೆವೆಲ್ ಇನ್ಕ್ರೀಸ್ ನ ಬಗ್ಗೆ. ಇದೇ ನಮ್ಮ ವಿಷಯ. ಇದು ಏನಂತೆ? ಗಮನ ಕೊಡಬೇಕಾಗಿರುವಂತಹ ಒಂದು ವಿಷಯವಂತೆ, ಗಮನ ಹರಿಸ್ಬೇಕು. ಹಾಗಾಗಿ ಇದೇನಾಯ್ತು? ನಮ್ಮ ವರ್ಬ್, ಕ್ರಿಯಾಪದ. ಈ ಸಿ ಲೆವೆಲ್ ಇನ್ಕ್ರೀಸ್ ಅನ್ನೋದೇನಾಯ್ತು? ನಮ್ಮ ಸಬ್ಜೆಕ್ಟ್ ಆಗ್ತಾ ಹೋಯ್ತು. ಓಕೆನಾ? ಈ 3 ವಿಷಯ ಬರ್ಕೊಳ್ಳಿ. ಇದನ್ನ ಸಿ ಲೆವೆಲ್ ಇನ್ಕ್ರೀಸ್ ಇಷ್ಟು ಒಂದೇ, ಇದು ಬೇರೆ ಬೇರೆ 3 ಪದ ಅಷ್ಟೇ. ಸಿ ಲೆವೆಲ್ ಇನ್ಕ್ರೀಸ್ ಒಂದೇ ವಿಷಯ. ಅದು ಇದು ಗಮನಾರ್ಹವಾಗಿದೆ. ಯಾವ ವಿಷಯಕ್ಕೆ ಬಂದ್ರೆ ಗಮನಾರ್ಹವಾಗಿದೆ ಇದು ಅನ್ನೋದು ನಾವು ಆಬ್ಜೆಕ್ಟ್ ನಲ್ಲಿ ಬರೆದಿದ್ದೀವಿ. ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗ್ತಾ ಇರೋದು ಅಂತ. ಸೊ ಹೀಗೆ ಸಬ್ಜೆಕ್ಟ್, ವರ್ಬ್ ಮತ್ತೆ ಆಬ್ಜೆಕ್ಟ್. ಇನ್ಕ್ರೀಸ್ ಅನ್ನೋದು ವರ್ಬ್, ಬಟ್ ಇಲ್ಲಿ ಸಿಗ್ನಿಫಿಕೆಂಟ್ ಅನ್ನೋದು ವರ್ಬ್ ಆಗುತ್ತೆ. ಇನ್ಕ್ರೀಸ್ ಅನ್ನೋದು ಆಬ್ಜೆಕ್ಟ್ ನಲ್ಲಿ ಬರುತ್ತೆ. ಓಕೆನಾ? ಫೈನ್. ಮುಂದಕ್ಕೆ ಹೋಗ್ತಾ ಇದ್ದೀನಿ. ಈ ರೀತಿಯಲ್ಲಿದೆ ನಮ್ಮ ಮುಂದಿನ ವಾಕ್ಯ. ಇದರಿಂದ, ಫ್ರಮ್ ದಿಸ್, ಸಮುದ್ರ ಮಟ್ಟ ಸಿ ಲೆವೆಲ್ ಏರಿಕೆಯಾಗಿ, ಇನ್ಕ್ರೀಸ್, ತಗ್ಗು ಪ್ರದೇಶಗಳಲ್ಲಿ ಏರಿಯಾಸ್, ಪ್ರವಾಹ ಫ್ಲಡ್ ಉಂಟಾಗುತ್ತದೆ ಅಂತ ಹೇಳಿದ್ದಾರೆ. ಲೀಡ್ಸ್ ಅಂತ ತಗೊಳ್ಬಹುದು, ಹ್ಯಾಪನ್ ಅಂತ ತಗೊಳ್ಬಹುದು. ನೋಡೋಣ ಯಾವುದು ಬರುತ್ತೆ ಇಲ್ಲಿ ಅಂತ. ಓಕೆ, ಫೈನ್. ಏನ್ ಹೇಳ್ತಾ ಇದಾರೆ ಅರ್ಥ ಮಾಡ್ಕೊಳ್ಳೋಣ. ಇದ್ರಿಂದ, ಯಾವುದ್ರಿಂದ? ಇಲ್ಲಿ ನೋಡಿದ್ವಲ್ಲ ನಾವು, ಸಿ ಲೆವೆಲ್ ಜಾಸ್ತಿ ಆಗೋದ್ರಿಂದ ಗ್ಲೋಬಲ್ ವಾರ್ಮಿಂಗು ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಏನಾಗುತ್ತೆ ಅಂತಂದ್ರೆ ಈ ತಗ್ಗು ಪ್ರದೇಶಗಳಿಗೆ, ಲೋ ಲೈಯಿಂಗ್ ಏರಿಯಾಸ್ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಬರೀ ಲೋ ಅನ್ನೋದು ಬೇಡ, ಇದನ್ನ ಲೋ ಲೈಯಿಂಗ್ ಅಂತ ತಗೊಳ್ಳೋಣ. ಓಕೆನಾ? ಲೋ ಲೈಯಿಂಗ್ ಏರಿಯಾಸ್. ಇಲ್ಲೇನಾಗುತ್ತೆ? ನೀರು ಆಟೋಮೆಟಿಕಲಿ ಫ್ಲೋ ಆಗುತ್ತೆ. ಆ ನೀರು ಬರೀ ನೀರಾಗಿರಲ್ಲ, ಅದು ಫ್ಲಡ್ ಆಗಿ ಕನ್ವರ್ಟ್ ಆಗಿರುತ್ತೆ. ಸೊ ಅದನ್ನ ಹೇಗೆ ಬರೆಯೋದು ಗಮನ ಇಟ್ಟು ನೋಡ್ಕೊಳ್ಳಿ. ಇಲ್ಲಿನ ವಿಷಯವೂ ಕೂಡ ಏನಾಗಿದೆ ಅಂತಂದ್ರೆ ಸಿ ಲೆವೆಲ್ ಇನ್ಕ್ರೀಸ್, ಬಟ್ ಹೀಗೆ ತಗೊಂಡ್ರೆ ತಪ್ಪಾಗುತ್ತೆ. ಯಾಕೆ ತಪ್ಪಾಗುತ್ತೆ?
ಹಿಂದಿನ ವಾಕ್ಯಕ್ಕೂ ಈ ವಾಕ್ಯಕ್ಕೂ ಒಂದು ವಿಷಯವಿದೆ. ಆ ವಿಷಯ ಏನು ಅಂತಂದ್ರೆ ಇದು ಇದರಿಂದ. ಸೊ ಹಾಗಾಗಿ ಇದನ್ನ ಬರಿಬಾರ್ದು, ಫಸ್ಟ್ ಇದನ್ನ ಬರಿಬೇಕು. ಬಿಕಾಸ್ ಆಫ್ ದಿಸ್ ಅಥವಾ ಫ್ರಮ್ ದಿಸ್, ಇವೆರಡರಲ್ಲಿ ನೀವು ಯಾವ್ದನ್ನಾದ್ರೂ ತಗೊಳ್ಳಿ, ಬಟ್ ಇದನ್ನ ತಗೊಂಡೇ ಮುಂದಕ್ಕೆ ಹೋಗಿ. ಬಿಕಾಸ್ ಆಫ್ ದಿಸ್ ಅಥವಾ ಫ್ರಮ್ ದಿಸ್, ಇಲ್ಲೊಂದು ಪಾಸ್ ನ ನೀಡಿದೆ, ತಗೊಂಡಿದ್ದೀನಿ. ತಗೊಳ್ದೇ ಇದ್ರು ಎಫೆಕ್ಟ್ ಏನೂ ಇಲ್ಲ, ತಗೊಂಡ್ರೆ ಇಟ್ಸ್ ಬೆಟರ್, ಸೊ ಹಾಗಾಗಿ ತಗೊಂಡಿದ್ದೀನಿ. ಬಿಕಾಸ್ ಆಫ್ ದಿಸ್ ಅಥವಾ ಫ್ರಮ್ ದಿಸ್, sea level rise ಏನಾಗುತ್ತೆ, ಕೆಳಗೆ ಬರೆಯೋಣ ಸೊ ದಟ್ ಮಾರ್ಕ್ ಮಾಡುವಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. sea level rise leads to, ಯಾವುದಕ್ಕೆ ಇದು ಕಾರಣ ಆಗುತ್ತೆ ಅಥವಾ ಏನುಂಟಾಗುತ್ತೆ, leads to floods in low lying areas. ಈ ರೀತಿಯಲ್ಲಿ ತಗೊಳ್ಬಹುದು. ನೋಡಿ, ಇಲ್ಲೂ ಕೂಡ ಸ್ವಲ್ಪ ಎಕ್ಸ್ಪ್ಲನೇಷನ್ ನೀಡಿದೆ. ಆಗ್ಲೇ ಹೇಳ್ದಾಗೆ ದಿಸ್ ಈಸ್ ಅ ಲಿಂಕಿಂಗ್ ವರ್ಡ್, ಓಕೆನಾ. ಸೊ ಹಿಂದಿನ ವಾಕ್ಯದ ಲಿಂಕ್ ಇಟ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಸಿ ಲೆವೆಲ್ ಇಲ್ಲಿ ಕೆಲಸ ಮಾಡ್ತಿದೆ, ಸಿ ಲೆವೆಲ್ ಜಾಸ್ತಿ ಆಗ್ತಾ ಇರೋದು, ಸೊ ಹಾಗಾಗಿ ಇದೇ ನಮ್ಮ ವಿಷಯವಾಯ್ತು. ಏನ್ ಮಾಡ್ತಿದೆ, ಉಂಟು ಮಾಡ್ತಾ ಇದೆ, ಇದು ನಮ್ಮ ಕ್ರಿಯಾಪದ. ಏನುಂಟು ಮಾಡ್ತಾ ಇದೆ, ಎಲ್ಲಿ ಉಂಟು ಮಾಡ್ತಾ ಇದೆ ಅನ್ನೋದೇನಾಗುತ್ತೆ, ಆಬ್ಜೆಕ್ಟ್ ಆಗುತ್ತೆ. ಏನುಂಟು ಮಾಡ್ತಾ ಇದೆ, ಪ್ರವಾಹವನ್ನ, ಫ್ಲಡ್ಸ್ ಅನ್ನ. ಎಲ್ಲಿ ಉಂಟು ಮಾಡ್ತಾ ಇದೆ, ಏರಿಯಾ. ಆ ಏರಿಯಾ ಹೆಸರೇನು, ತಗ್ಗು ಪ್ರದೇಶ ಅಥವಾ ಲೋ ಲೈಂಗ್ ಏರಿಯಾಸ್. ಹೀಗೆ ತಗೊಂಡಿದ್ದೀನಿ. ಉಂಟಾಗುತ್ತಿದೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಇದನ್ನ ತಗೊಳ್ಳುವಾಗ ಲೀಡ್ಸ್ ಟು, ಈ ಟು ನ ಸಹಾಯದಿಂದ ನಾನಿಲ್ಲಿ ವಾಕ್ಯನ ಕಂಪ್ಲೀಟ್ ಮಾಡಿದ್ದೀನಿ. ಇಸ್ ದಿಸ್ ಕ್ಲಿಯರ್? ಓಕೆ, ಮುಂದಕ್ಕೆ ಹೋಗೋಣ. ಈ ರೀತಿಯಲ್ಲಿದೆ ನಮ್ಮ ಮುಂದಿನ ವಾಕ್ಯ. ಅನೇಕ, ಮೆನಿ, ದೇಶಗಳಲ್ಲಿ, ಕಂಟ್ರೀಸ್, ಹವಾಮಾನ, ಕ್ಲೈಮೇಟ್, ವೈಪರೀತ್ಯಗಳು ಅಂತ ಹೇಳಿದ್ದಾರೆ. ಎಕ್ಸ್ಟ್ರೀಮ್ ಅಂತ ತಗೊಳ್ಬಹುದು. ಕಂಡು ಬರುತ್ತವೆ ಅಂತ ಹೇಳಿದ್ದಾರೆ. ಇದನ್ನ ಸೀನ್ ಅಂತನಾದ್ರೂ ತಗೊಳ್ಳಿ ಅಥವಾ ಇದನ್ನ ವಿಟ್ನೆಸ್ಡ್, ಈ ರೀತಿಯಲ್ಲಾದ್ರೂ ತಗೊಳ್ಳಿ. ಎನಿಥಿಂಗ್ ಇಸ್ ಓಕೆ. ಸೊ ಇಲ್ಲಿಗೆ ನಮ್ಮ ವೊಕ್ಯಾಬುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ, ಮೆನಿ ಕಂಟ್ರೀಸ್, ಅದರಲ್ಲೂ ಇನ್ ಮೆನಿ ಕಂಟ್ರೀಸ್, ಯಾಕೆಂದ್ರೆ ದೇಶಗಳಲ್ಲಿ ಅಂತ ಕೊಟ್ಟಿದ್ದಾರೆ, ಹಾಗಾಗಿ ಇನ್ ಮೆನಿ ಕಂಟ್ರೀಸ್ ಏನಾಗ್ತಿದೆ, ವಿಟ್ನೆಸ್ ಅಥವಾ ನೋಡ್ತಾ ಇದ್ದಾರೆ. ಸೀನ್ ಏನನ್ನ, ಎಕ್ಸ್ಟ್ರೀಮ್ ಕ್ಲೈಮೇಟ್ ಅನ್ನ ನೋಡ್ತಾ ಇದ್ದಾರೆ. ಹೇಗೆ ತಗೊಳ್ಳೋದು ನೋಡ್ಕೊಳ್ಳಿ. ಎಕ್ಸ್ಟ್ರೀಮ್ ಕ್ಲೈಮೇಟ್ಸ್ ಹ್ಯಾವ್ ವಿಟ್ನೆಸ್ಡ್ ಅಥವಾ ಹ್ಯಾವ್ ಸೀನ್, ಎನಿಥಿಂಗ್ ಇಸ್ ಓಕೆ, ಇನ್ ಮೆನಿ ಕಂಟ್ರೀಸ್. ನೋಡಿ, ಈ ರೀತಿಯಲ್ಲಿ ವಾಕ್ಯ ರಚನೆಯನ್ನ ಮಾಡಿದ್ದೀನಿ. ಇದನ್ನ ಹೀಗೂ ಮಾಡಬಹುದು. ಇನ್ ಮೆನಿ ಕಂಟ್ರೀಸ್ ಎಕ್ಸ್ಟ್ರೀಮ್ ಕ್ಲೈಮೇಟ್ಸ್ ಹ್ಯಾವ್ ವಿಟ್ನೆಸ್ಡ್. ಈ ರೀತಿಯಲ್ಲಾದ್ರೂ ಬರಿಬಹುದು. ಏನು ಬದಲಾವಣೆ ತೋರಿಸ್ತೀನಿ, ಜಸ್ಟ್ ಅ ಮಿನಿಟ್. ಎಸ್, ಎರಡೂ ವಾಕ್ಯ ಒಂದೇ ಅರ್ಥ ಕೊಡುತ್ತೆ. ಇಲ್ಲಿ ವಿಷಯವೇನಾಯ್ತು, ಎಕ್ಸ್ಟ್ರೀಮ್ ಕ್ಲೈಮೇಟ್ಸ್. ಹ್ಯಾವ್ ವಿಟ್ನೆಸ್ಡ್ ಏನಾಗಿದೆ, ಇಲ್ಲಿನ ಕ್ರಿಯಾಪದ, ವರ್ಬ್. ವಿಟ್ನೆಸ್ ಅನ್ನೋದು ಕ್ರಿಯಾಪದ, ಹ್ಯಾವ್ ಅನ್ನೋದು ಹೆಲ್ಪಿಂಗ್ ವರ್ಬ್. ಇಲ್ಲಿ ಬಹುವಚನ ಇದ್ದ ಕಾರಣ ಹ್ಯಾವ್ ನ ಬಳಕೆ ಮಾಡಿದ್ದೀನಿ. ಎಲ್ಲಂತಿದಾಗಿರೋದು ಅನೇಕ ದೇಶಗಳಲ್ಲಿ, ಹಾಗಾಗಿ ಇದು ನಮ್ಮ ಆಬ್ಜೆಕ್ಟ್ ಆಯ್ತು. ಸೊ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಹೀಗಾಯ್ತು. ಆದ್ರೆ ಇಲ್ಲಿ ಬಂದಾಗ ದೇರ್ ಇಸ್ ನೋ ಸಚ್ ಫಾರ್ಮುಲಾ, ಜಸ್ಟ್ ಅ ಸೆಂಟೆನ್ಸ್ ಫಾರ್ಮೇಶನ್. ಎರಡು ವಾಕ್ಯಗಳಲ್ಲಿ ಯಾವ್ದಾದ್ರು ತಗೊಳ್ಳಿ, ಬೋತ್ ಆರ್ ಕರೆಕ್ಟ್. ಒಂದರಲ್ಲಿ ಫಾರ್ಮುಲಾ ಬೇಸಿಸ್ ನ ಮೇಲೆ ವಾಕ್ಯನ ರಚನೆ ಮಾಡಿದ್ದೀನಿ, ಮತ್ತೊಂದರಲ್ಲಿ ಜಸ್ಟ್ ಅ ಸೆಂಟೆನ್ಸ್ ಅಷ್ಟೇ, ನೋ ಡಿಫ್ರೆನ್ಸ್. ಮುಂದಿನ ವಾಕ್ಯ ಹೀಗಿದೆ. ಅಕಾಲಿಕ ಮಳೆ ಅಂತ ಹೇಳಿದ್ದಾರೆ. ಅಕಾಲಿಕ ಅಂತಂದ್ರೆ ಅನ್ಸೀಸನಲ್, ಗೊತ್ತಿಲ್ಲ ಅಂದ್ರೆ ಬರ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಮಳೆ, ರೈನ್ಫಾಲ್. ವಿಪರೀತ ಶಾಖ ಅಂತ ಹೇಳಿದ್ದಾರೆ. ವಿಪರೀತ ಅಂತಂದ್ರೆ ಎಕ್ಸ್ಟ್ರೀಮ್, ಶಾಖ ಅಂತಂದ್ರೆ ಹೀಟ್ ಅಂತ ತಗೊಳ್ಬಹುದು. ಮತ್ತು ಅಂಡ್ ಚಳಿ ಅಂತ ಹೇಳಿರೋ ಕಾರಣ ಕೋಲ್ಡ್ ಅಂತ ತಗೊಳ್ತಾ ಇದ್ದೀನಿ. ಕಾಡ್ಗಿಚ್ಚು, ವೈಲ್ಡ್ ಫೈರ್. ಮತ್ತು ಅಂಡ್ ಇತರವುಗಳು, ಅದರ್ಸ್. ಪ್ರತಿ ವರ್ಷ, ಎವ್ರಿ ಇಯರ್. ಸಾಮಾನ್ಯವಾಗಿದೆ, ಕಾಮನ್. ಮತ್ತು ಅಂಡ್ ಈ, ದಿಸ್. ಪ್ರಕರಣಗಳ ಸಂಖ್ಯೆ, ಕೇಸಸ್ ನಂಬರ್. ಹೆಚ್ಚುತ್ತಿದೆ, ಕ್ರಿಯೆ ನಿರಂತರವಾಗಿದೆ, ಸೊ ಹಾಗಾಗಿ ಈಸ್ ಇನ್ಕ್ರೀಸಿಂಗ್. ಸೊ ಇಲ್ಲಿ ಎರಡು ವಿಷಯಗಳಿದೆ. ಒಂದೇನು ಅಂತಂದ್ರೆ ಪ್ರತಿ ವರ್ಷ ಕಾಮನ್ ಆಗಿ ಏನು ಆಗ್ತಾ ಇದೆ ಒಂದು, ಅದಾದ್ಮೇಲೆ ಇದು ಏನಾಗ್ತಾ ಇದೆ,
ಇನ್ಕ್ರೀಸ್ ಆಗ್ತಿದೆ, ಕೇಸಸ್ ಪ್ರತಿ ಸರ್ತಿನೂ ಇನ್ಕ್ರೀಸ್ ಆಗ್ತಿದೆ. ಸೊ ಮೊದಲಿಗೆ ಇದೇನು ಅಂತ ಬರೆದು ಬಿಡಬೇಕು, ಒಂದಾದ್ಮೇಲೆ ಒಂದು ಬರಿಬೇಕು. ಅನ್ಸೀಸನಲ್ ರೈನ್ಫಾಲ್, ಪಂಕ್ಚುಯೇಷನ್ಸ್ ತಗೊಳ್ಳುವಾಗ ಪ್ಲೀಸ್ ಬಿ ವೆರಿ ಕೇರ್ಫುಲ್. ಓಕೆ, ಅದಾದ್ಮೇಲೆ ಎಕ್ಸ್ಟ್ರೀಮ್ ಹೀಟ್ ಆ್ಯಂಡ್ ಕೋಲ್ಡ್, ತುಂಬ ಚಳಿ ತುಂಬ ಶೆಕೆ. ಅದಾದ್ಮೇಲೆ ವೈಲ್ಡ್ ಫೈರ್ಸ್ ಈಸ್ ಬೆಟರ್ ಆ್ಯಂಡ್ ಅದರ್ಸ್ ಈಸ್ ಕಾಮನ್ ಎವ್ರಿ ಇಯರ್, ಪ್ರತಿ ವರ್ಷನೂ ಕೂಡ ಇದು ಸಾಮಾನ್ಯವಾಗಿದೆ. ಇಲ್ಲಿಗೆ ಮೊದಲನೇ ಭಾಗ ಮುಗೀತು. ಆ್ಯಂಡ್ ಇನ್ನೊಂದೇನು ಹೇಳ್ತಾ ಇದ್ದಾರೆ, ದಿಸ್ ಕೇಸ್ ನಂಬರ್ಸ್ ಆರ್ ಇನ್ಕ್ರೀಸಿಂಗ್. ಈಸ್ ಇನ್ಕ್ರೀಸಿಂಗ್ ಬೇಡ, ತಪ್ಪಾಗುತ್ತೆ. ಯಾಕೆ ಅಂತಂದ್ರೆ ನೋಡಿ, ಪ್ರಕರಣಗಳ ಸಂಖ್ಯೆಗಳ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಒಂದಕ್ಕಿಂತಲೂ ಹೆಚ್ಚಿದೆ. ಸೊ ಹಾಗಾಗಿ ಈಸ್ ಬೇಡ, ಆರ್ ತಗೊಂಡ್ರೆ ಇಟ್ ವಿಲ್ ಬಿ ಬೆಸ್ಟ್, ಬಿಕಾಸ್ ಇಲ್ಲಿ ಬಹುವಚನ ಬಳಕೆ ಆಗಿರೋದು. ನೋಡಿ, ಹೀಗೆ ಎರಡೂ ಕೂಡ ಸಪ್ರೇಟ್ ವಿಷಯ. ಏನು ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ, ಏನೇನು ಆಗ್ತಿದೆ ಪ್ರತಿ ವರ್ಷ ಅಂತ. ಅದಾದ್ಮೇಲೆ ಇದು ಹೆಚ್ಚಾಗ್ತಿದೆ. ಇಲ್ಲಿ ನಾನು ಫಾರ್ಮುಲಾ ಬಳಸಿ ವಾಕ್ಯ ರಚನೆ ಮಾಡಿಲ್ಲ. ಅಲ್ಲಿ ಏನಿತ್ತು ಒಂದಾದ್ಮೇಲೆ ಒಂದು ಹೇಗಿತ್ತು ವಿತ್ ಪಂಕ್ಚುಯೇಷನ್ ತಗೊಂಡಿದ್ದೀನಿ, ಅಷ್ಟು ಬಿಟ್ರೆ ನಥಿಂಗ್ ಎಲ್ಸ್. ಓಕೆನಾ. ಲಾಸ್ಟ್ ಸೆಂಟೆನ್ಸ್ ಹೀಗಿದೆ, ಇದು ದಿಸ್ ನಿಜವಾಗಿಯೂ ರಿಯಲಿ ಪರಿಸರ ವ್ಯವಸ್ಥೆಯನ್ನ ಎಕೋಸಿಸ್ಟಮ್ ಅಸಮತೋಲನಗೊಳಿಸುತ್ತದೆ ಅಂತ ಹೇಳಿದ್ದಾರೆ. ಇದನ್ನ ಅಸಮತೋಲನ ಅಂತಂದ್ರೆ ಇಂಬ್ಯಾಲೆನ್ಸ್ ಅಂತ ತಗೊಳ್ಬಹುದು, ಗೊಳಿಸುತ್ತದೆ ಮೇಕ್ಸ್. ಓಕೆ, ಎಸ್. ಸೊ ಎಸ್, ವಾಕ್ಯ ಬರೆಯೋಣ. ಏನು ಹೇಳ್ತಾ ಇದ್ದಾರೆ ಇಷ್ಟೊತ್ತು ನೋಡಿದ್ವಲ್ಲ. ಸೊ ಇಲ್ಲಿ ಅನ್ಸೀಸನಲ್ ರೈನ್ಫಾಲ್, ಎಕ್ಸ್ಟ್ರೀಮ್ ಹೀಟ್, ಕೋಲ್ಡ್ ಮತ್ತೆ ಗ್ಲೇಸಿಯರ್ಸ್ ಮೆಲ್ಟ್ ಅಂತದೆಲ್ಲ ನೋಡ್ಕೊಂಡು ಬಂದ್ವಿ. ಇದೆಲ್ಲ ಏನ್ ಮಾಡ್ತಿದೆ, ಇಡೀ ನಮ್ಮ ಎಕೋಸಿಸ್ಟಮ್ ಪರಿಸರ ವ್ಯವಸ್ಥೆಯನ್ನ ಇಂಬ್ಯಾಲೆನ್ಸ್ ಮಾಡ್ತಾ ಇದೆ. ಹೇಗೆ ಬರೆಯೋದು, ದಿಸ್ ರಿಯಲಿ ಮೇಕ್ಸ್ ಎಕೋಸಿಸ್ಟಮ್ ಇಂಬ್ಯಾಲೆನ್ಸ್. ನೋಡಿ, ಹೀಗೆ ತಗೊಂಡಿದ್ದೀನಿ. ಇದನ್ನು ಹೀಗೂ ಬರಿಬಹುದಿತ್ತು, ದಿಸ್ ಈಸ್ ರಿಯಲಿ ಮೇಕಿಂಗ್ ಎಕೋಸಿಸ್ಟಮ್ ಇಂಬ್ಯಾಲೆನ್ಸ್. ಆದ್ರೆ ಇಲ್ಲಿ ಗೊಳಿಸುತ್ತಿದೆ ಅಂತಿಲ್ಲ, ಗೊಳಿಸುತ್ತಿದೆ ಅಂತಿದ್ರೆ ಕಂಟಿನ್ಯೂಸ್ ಇರೋದು, ಆದ್ರೆ ಇಲ್ಲಿ ಇರೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಸೊ ಹಾಗಾಗಿ ನಾನು ಕೂಡ ಅದನ್ನ ಬರೀ ಮೇಕ್ಸ್ ಅಂತ ಮಾತ್ರ ತಗೊಂಡಿದ್ದೀನಿ. ಇಲ್ಲಿನ ವಿಷಯವೇ ದಿಸ್. ಯಾವುದಿದು ದಿಸ್? ಇಷ್ಟೊತ್ತು ಎಕ್ಸಾಂಪಲ್ಸ್ ನೋಡಿದ್ವಿ, ಗ್ಲೇಸಿಯರ್ ಮೆಲ್ಟ್ ಇರಬಹುದು ಅಥವಾ ಹಿಂದಿನ ವಾಕ್ಯ ಇರಬಹುದು. ಸೊ ಲಿಂಕಿಂಗ್ ವರ್ಡ್ ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ, ಅದೇ ದಿಸ್ ಆಗುತ್ತೆ. ಮೇಕ್ಸ್ ಅನ್ನೋದು ವರ್ಬ್, ಕ್ರಿಯಾಪದ. ಏನ್ ಮಾಡ್ತಿದೆ, ಎಕೋಸಿಸ್ಟಮ್ ಅನ್ನ ಹಾಳು ಮಾಡ್ತಿದೆ, ಹಿಂದೆ ಮುಂದೆ ಮಾಡ್ತಿದೆ, ಇಂಬ್ಯಾಲೆನ್ಸ್ ಮಾಡ್ತಿದೆ ಅನ್ನೋದೇ ಇಲ್ಲಿನ ಆಬ್ಜೆಕ್ಟ್ ಆಗುತ್ತೆ. ಈ ರೀತಿಯಲ್ಲಿ ವಾಕ್ಯ ರಚನೆಯನ್ನು ಮಾಡಿದ್ದೀನಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ಸೆಷನ್. ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮ್ಮ ಜೊತೆ ಎನ್ವಿರಾನ್ಮೆಂಟ್ಗೆ ಸಂಬಂಧಿಸಿದ ಹಾಗಿನ ಒಂದು ಕನ್ನಡದ ಪ್ಯಾರಾಗ್ರಾಫ್ ಅನ್ನ ತಗೊಂಡ್ ಬಂದು ಹೇಗೆ ಇದನ್ನ ವಾಕ್ಯ ರಚನೆ ಮಾಡ್ಬೇಕಾಗತ್ತೆ, ವೊಕ್ಯಾಬ್ಯುಲರಿ ಹೇಗೆ ತಗೊಳ್ಬೇಕು, ಸಬ್ಜೆಕ್ಟ್, ಆಬ್ಜೆಕ್ಟ್, ವರ್ಬ್ ಮತ್ತೆ ಲಿಂಕಿಂಗ್ ವರ್ಡ್, ಇದನ್ನೆಲ್ಲ ನಿಮ್ಮೊಂದಿಗೆ ಡಿಸ್ಕಸ್ ಮಾಡಿದ್ದೀನಿ. ಐ ಹೋಪ್ ಇಲ್ಲಿ ನೀವು ನಾನು ನಿಮ್ಗೆ ಏನೇನು ತೋರಿಸಿದೆ ವೊಕ್ಯಾಬ್ಯುಲರಿನೆಲ್ಲ ನೋಟ್ ಮಾಡ್ಕೊಂಡಿದ್ದೀರಾ. ಸೆಂಟೆನ್ಸ್ ಫಾರ್ಮೇಷನ್ ಬಗ್ಗೆ ನಿಮಗೆ ಸ್ವಲ್ಪನಾದ್ರೂ ಐಡಿಯಾ ಬಂದಿದೆ. ಲಿಂಕಿಂಗ್ ವರ್ಡ್ನ ಹೇಗೆ ತಗೊಳ್ಳೋದು ಅಂತ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ಸೆಷನ್ ಅನ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಓಕೆ, ಪುಸ್ತಕವನ್ನ ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಇವತ್ತಿನ ಸೆಷನ್ ಇಷ್ಟ ಆದಲ್ಲಿ ಡೂ ಕ್ಲಿಕ್ ಆನ್ ದ ಲೈಕ್ ಬಟನ್. ಐ ಹೋಪ್ ನೀವು ನಮ್ಮ ವೊಕ್ಯಾಬ್ಯುಲರಿ ರಿಲೇಟೆಡ್ ಅಂತ ವಿಡಿಯೋಸ್ ಅನ್ನ ನೋಡ್ತಿದ್ದೀರಾ ಅಂತ ನಾನು ಭಾವಿಸಿದ್ದೀನಿ. ಪ್ಲೇಲಿಸ್ಟ್ ಅಲ್ಲಿ ಹೋಗಿ ಚೆಕ್ ಮಾಡಿ, ಇಲ್ಲಿವರೆಗೂ ಅಪ್ಲೋಡ್ ಮಾಡಿರುವಂತಹ ಎಲ್ಲ ವೊಕ್ಯಾಬ್ಯುಲರಿ ವಿಡಿಯೋಸ್ ಅಲ್ಲಿ ನಿಮ್ಗೆ ಸಿಗುತ್ತೆ. ಓಕೆ, ವೇದಾಂತ್ ಪಾಠಶಾಲೆ ಕಡೆಯಿಂದ ನಿಮ್ಮ 402 ಪರೀಕ್ಷೆಗೆ ನಿಮ್ಮನ್ನ ಇನ್ನಷ್ಟು ಉತ್ತಮ ರೀತಿಯಲ್ಲಿ ನಾವು ಪ್ರತಿನಿತ್ಯ ತಯಾರು ಮಾಡ್ತಾ ಇದ್ದೀವಿ. ಆದಷ್ಟು ಇದರಿಂದ ಕೊಡ್ತಾ ಇರುವಂತಹ ಕಂಟೆಂಟ್ ಅನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಪರೀಕ್ಷೆಗೆ ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ತಯಾರಿಯನ್ನ ನಡೆಸ್ಕೊಳ್ಳಿ. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್.